ಕೊನೆಗೂ ವಂಶದ ಕುಡಿ ಬೆನ್ನಿಗೆ ಚೂರಿ ಇರಿದ ಗಿಲ್ಲಿ ನಟ ಕಾರಣ ಕೊಟ್ಟಿದ್ದು ಸಮಾಧಾನ ಆಯ್ತಾ? ಗಿಲ್ಲಿ ನಟ ಈ ವಾರ ರಕ್ಷಿತ್ ಶೆಟ್ಟಿ ಅವರನ್ನ ನಾಮಿನೇಟ್ ಮಾಡಿ ಹಿಂದಿನ ಘಟನೆಗಳನ್ನು ಆಧರಿಸಿ ಕಾರಣಗಳನ್ನು ನೀಡಿದ್ದಾರೆ. ಈ ನಾಮಿನೇಷನ್ ಪ್ರಕ್ರಿಯೆಯು ಮನೆಯಲ್ಲಿ ಚರ್ಚೆಗೆ ಕಾರಣವಾಗಿದ್ದು, ಅಂತಿಮವಾಗಿ ರಕ್ಷಿತಾ ಸೇರಿದಂತೆ 9 ಸ್ಪರ್ಧಿಗಳು ಈ ವಾರ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿದ್ದಾರೆ. 2 ವಾರಗಳಿಂದ ಗಿಲ್ಲಿ ನಟ ಅವರನ್ನು ರಕ್ಷಿತ್ ಶೆಟ್ಟಿ ನಾಮಿನೇಟ್ ಮಾಡಿದ್ರು. ಈ ವಾರ ರಕ್ಷಿತಾ ಶೆಟ್ಟಿ ಅವರನ್ನು ನಾಮಿನೇಟ್ ಮಾಡಿರುವ ಗಿಲ್ಲಿ ನಟ ಕೆಲವು ಕಾರಣಗಳನ್ನು ನೀಡಿದ್ದಾರೆ. ಈ ಕಾರಣಗಳ ಬಗ್ಗೆ ಚರ್ಚೆ ಕೂಡ ನಡೆಯುತ್ತಿದೆ. ಈ ಹಿಂದೆ ಕೇವಲ ಜಾನ್ವಿ ಅವರ ಹೇಳಿಕೆಯನ್ನಾಧರಿಸಿ ನನ್ನನ್ನು ನಾಮಿನೇಟ್ ಮಾಡಿದೆ. ಈ ಸಂದರ್ಭದಲ್ಲಿ ನೀನು ಇರಲೇ ಇಲ್ಲ. ನಾಮಿನೇಟ್ ಮಾಡಿದ ಮೇಲೆ ಕಾರಣ ಕೊಡಲು ಬರಲಿಲ್ಲ. ಮೊದಲು ರಘು, ನಂತರ ನನ್ನನ್ನು ನಾಮಿನೇಟ್ ಮಾಡಿದೆ. ಅನಂತರ ನಾನು ಹೇಳಿದ ಸತ್ಯ ಆಗುತ್ತೆ ಅಂತ ಮಾಳು ಅವರನ್ನು ಸೇವ್ ಮಾಡೋಕೆ ಹೋದೆ ಎಂದು ಗಿಲ್ಲಿ ನಟ ಹೇಳುತ್ತಾರೆ. ನೀನು ಸಹ ಅಡುಗೆ ಮನೆಯಿಂದ ಹೊರಗೆ ಬರೋದೇ ಇಲ್ಲ. ಯಾವುದೇ ಕೆಲಸಕ್ಕೆ ಹಾಕಿದ್ರೂ ಅಡುಗೆ ಮನೆಯಲ್ಲಿ ಬಂದು ನಿಲ್ಲುತ್ತೀಯಾ? ಯಾಕೆಂದ್ರೆ ಎಲ್ಲರೂ ಅಲ್ಲಿಗೆ ಬರುತ್ತಾರೆ ಅನ್ನೋದು ನಿನ್ನ ಲೆಕ್ಕಾಚಾರ ಎಂದು ಗಿಲ್ಲಿ ನಟ ಹೇಳುತ್ತಾರೆ. ಈ ಎಲ್ಲ ಕಾರಣಗಳಿಗೆ ಪ್ರತಿಕ್ರಿಯಿಸಿದ ರಕ್ಷಿತಾ ಶೆಟ್ಟಿ ಅವರು, ಅದು ನಿಮ್ಮ ಅಭಿಪ್ರಾಯ, ಅಲ್ಲಿರೋದು ನನ್ನ ಅಭಿಪ್ರಾಯ ಎಂದು ಹೇಳಿ ಮಾತು ಮುಗಿಸುತ್ತಾರೆ. ಎರಡನೇದಾಗಿ ರಾಶಿಕಾ ಅವರನ್ನು ಗಿಲ್ಲಿ ನಟ ನಾಮಿನೇಟ್ ಮಾಡುತ್ತಾರೆ. ಒಬ್ಬರ ಜೊತೆಯಲ್ಲಿಯೇ ಹೆಚ್ಚು ಸಮಯ ಕಳೆಯುತ್ತೀರಿ ಎಂಬ ಕಾರಣವನ್ನು ನೀಡುತ್ತಾರೆ. ಗಿಲ್ಲಿ ನಟ ನೀಡಿದ ಕಾರಣಗಳಿಗೆ ಸೂರಜ್ ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ನಾಮಿನೇಟ್ ಮಾಡಿದಾಗ ನನ್ನ ವಿಷಯ ಮಾತನಾಡಿದ್ದು ತಪ್ಪೆಂದು ಸೂರಜ್ ಹೇಳಿದ್ರು. ಅಂತಿಮವಾಗಿ ಈ ವಾರ ಮನೆಯಿಂದ ಹೊರಗೆ ಹೋಗಲು ರಾಶಿಕಾ ಶೆಟ್ಟಿ, ಧ್ರುವಂತ್, ಮಾಳು, ಸೂರಜ್, ಸ್ಪಂದನ, ಅಭಿಷೇಕ್, ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿ ಮತ್ತು ಕಾವ್ಯ ನಾಮಿನೇಟ್ ಆಗಿದ್ದಾರೆ. ರಘು, ಅಶ್ವಿನಿ ಗೌಡ, ಧನುಷ್ ಸೇವ್ ಆಗಿದ್ದು, ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾದ ಚೈತ್ರ ಮತ್ತು ರಜತ್ ಸಹ ಸೇವ್ ಆಗಿದ್ದಾರೆ. ಇಂತಹ ಹಲವು ಮಾಹಿತಿಗಳಿಗಾಗಿ NCIB ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.